ಈಗ ಧಾರ್ಮಿಕವಾಗಿ ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳಿದರು. ಧಾರ್ಮಿಕವಾಗಿ ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನ ನಮ್ಮೆಲ್ಲರಿಗೆ ತಿಳಿಸಿಕೊಟ್ರು. ಅದರ ಜೊತೆಗೆ ನಾವು 1989ರಿಂದ ಕೂಡ 1989ನೇ ಇಸ್ವಿಯಿಂದ ಒಂದು ಭಯೋತ್ಪಾದನೆಯ ಒಂದು ಪಿಡುಗನ್ನು ನಾವು ಸಹಿಸ್ತಾ ಬಂದಿದ್ದೀವಿ ಇಲ್ಲಿವರೆಗೆ. ಅದೇ ರೀತಿ ಮೊನ್ನೆ ಪೆಹಲ್ಗಾಮ್ನಲ್ಲಿ ಆದ ಒಂದು ಘಟನೆಯಲ್ಲಿ ನಮ್ಮ ದೇಶದ 26 ಜನರನ್ನ ಹತ್ಯೆ ಮಾಡಿದರು. ಈ ಹತ್ಯೆ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಸೈನ್ಯದ ಶಕ್ತಿಯನ್ನ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ಪ್ರತ್ಯುತ್ತರವಾಗಿ ಆ ಉಗ್ರವಾದಿಗಳ ತಾಣಗಳು 9 ತಾಣಗಳನ್ನ ಧ್ವಂಸ ಮಾಡಿ ಮತ್ತೆ ಆ ಸಿಂಧೂರ್ ಆಪರೇಷನ್ ಸಿಂಧೂರ್ ಅನ್ನೋ ಒಂದು ಹೆಸರಿಗೆ ತಕ್ಕಂತೆ ನಮ್ಮ ದೇಶದಿಂದ ಕೇವಲ 2 ಮಹಿಳೆಯರನ್ನ ಕಳಿಸಿ ಆ ಸಿಂಧೂರದ ಒಂದು ಬದಲೆಯನ್ನು ನಾವು ತಡೆದಿದ್ದೀವಿ. ಅವರ ಜೊತೆಗೆ ಸಾಕಷ್ಟು ಆ ಪಾಕಿಸ್ತಾನದ ಸೈನಿಕರು ಇದರಲ್ಲಿ ಹತರಾಗಿದ್ದಾರೆ. ಮತ್ತೆ ಅವರ ಕ್ಯಾಂಪ್ಗಳು ಅಂದ್ರೆ ಉಗ್ರವಾದಿ ತಾಣಗಳು ಕೂಡ ನಷ್ಟ ಮಾಡಿದ್ದೀವಿ ನಾವಲ್ಲಿ. ಹೀಗಾಗಿ ನಮ್ಮ ದೇಶ ಯಾವುದೇ ರೀತಿ ಹಿಂದೆ ಇಲ್ಲ. ಈಗ ನಮ್ಮಲ್ಲಿ ಸಾಕಷ್ಟು ಟೆಕ್ನಾಲಜಿ ಮುಂದಿದೆ, ಸೈನಿಕ ಶಕ್ತಿ ಮುಂದಿದೆ. ಈಗ ಪ್ರಪಂಚದ ಎಲ್ಲ ಮುಂದುವರೆದ ರಾಷ್ಟ್ರಗಳ ಒಂದು ಸಾಲಿನಲ್ಲಿ ನಮ್ಮ ದೇಶ ಕೂಡ ಇದೆ ಅಂತ ಹೇಳಕ್ಕೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಈ ಮಾತನ್ನ. ಮತ್ತೆ ಇನ್ನೊಂದು, ಈ ಸಾಮರಸ್ಯ ಸಂಗಮ ಅನ್ನೋ ಒಂದು ಕಾರ್ಯಕ್ರಮ ಇದೆಯಲ್ಲ, ಇದು ನಾನು ಬಸ್ಸಿನಾಗ ಪ್ರಯಾಣ ಮಾಡ್ಬೇಕಾದ್ರೆ ನಾನು ನೋಡಿದ್ದೀನಿ. ಎಲ್ಲೋ ಇಲ್ಕಲ್ನಲ್ಲಿ ಸರ್ವಿಸ್ ಮಾಡ್ತಿರ್ತಾರ, ಸಿದ್ದನೂರಲ್ಲಿ ಮಾಡ್ತಿರ್ತಾರ, ಮಾನವನಲ್ಲಿ ಸರ್ವಿಸ್ ಮಾಡ್ತಿರ್ತಾರ. ಸರ್ ನೀವು ಎಲ್ಲಿದ್ದೀರಿ? ನಾವು ಕುಷ್ಟಿಗೆ ಇದ್ದೀವಿ. ಸರ್ ಅಲ್ಲಿಂದ ಬರ್ತಾರಲ್ರಿ, ಕುಷ್ಟಿಗೆ ಅಂತ ಜಾಗ ಎಲ್ಲಿ ಸಿಗುತ್ತಾರೆ ಸರ್ ಅಂತ ಕೇಳ್ತಾರ. ಅಂದ್ರ ಸಾಮರಸ್ಯ ನಮ್ಮ ಕುಷ್ಟಗಿ ಭೂಮಿಯಲ್ಲಿ ಪುರಾತನದಿಂದಲೂ ಬಂದಿದೆ. ಇಲ್ಲಿ ನಾವಿಲ್ಲಿ ಕುಷ್ಟಗಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ನಾವು ಸಾಮರಸ್ಯದಿಂದಾನೇ ಬದುಕ್ತಾ ಇದ್ದೀವಿ. ನಮಗೆ ಪ್ರಥಮವಾಗಿ ದೇಶ ಮುಖ್ಯ. ನಮ್ಮ ವೈಯಕ್ತಿಕ ಧಾರ್ಮಿಕ ಆಚರಣೆಗಳನ್ನ ನಾವು ನಮ್ಮ ಮನೆ ಬಾಗಿಲಿನ ಒಳಗಡೆ ಇಟ್ಕೊಂಡಿರ್ತೀವಿ. ಮನೆ ಬಾಗಿಲಿಂದ ಹೊರಗಾಗಿ ಬಂದಾಗ ನಮ್ಮ ಧರ್ಮ ಓನ್ಲಿ ರಾಷ್ಟ್ರೀಯ ಧರ್ಮ, ನಮ್ಮ ಧರ್ಮ ರಾಷ್ಟ್ರೀಯ ಧರ್ಮ, ನಾನು ಭಾರತೀಯ, ನಾನು ಭಾರತಕ್ಕಾಗಿ ಯಾವುದೇ ಕ್ಷಣದಲ್ಲಿ ನಾನು ಸಿದ್ಧನಿದ್ದೇನೆ ಅನ್ನೋ ಒಂದು ಕಲ್ಪನೆಯಿಂದ ನಾವು ಬದುಕ್ತಾ ಇದ್ದೀವಿ. ಕುಷ್ಟಗಿಯಲ್ಲಿ ನಾವು ವಾಸ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಬಹಳ ಹೆಮ್ಮೆಯಿಂದ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಯಾಕಂದ್ರೆ ನಾವು ನೋಡ್ತೀವಿ ಬೇರೆ ಕಡೆ ಸಣ್ಣ ಪುಟ್ಟ ವಿಚಾರಗಳು ಆಗ್ತಾ ಇರ್ತಾವ, ಆದ್ರೆ ನಮ್ಮ ಕುಷ್ಟಗಿಯಲ್ಲಿ ಇಲ್ಲಿವರೆಗೆ ಆ ತರ ಘಟನೆಗಳು ಯಾವ ನಡೆದೇ ಇಲ್ಲ. ಧಾರ್ಮಿಕವಾಗಿ ಯಾವುದೇ ಆಚರಣೆ ಇರಲಿ, ಅದು ಗಣೇಶ ಚತುರ್ಥಿ ಆಚರಣೆ ಇರಲಿ, ಬೇರೆ ಇನ್ನಿತರ ಯಾವುದೇ ಧಾರ್ಮಿಕ ಆಚರಣೆಗಳಿರಲಿ, ಮುಸ್ಲಿಂ ಆಚರಣೆಗಳಿರ್ಬೋದು, ಕ್ರಿಶ್ಚಿಯನ್ ಆಚರಣೆಗಳಿರ್ಬೋದು, ಧಾರ್ಮಿಕ ಆಚರಣೆಗಳಲ್ಲಿಯೂ ಕೂಡ ಎಲ್ಲ ಧರ್ಮೀಯರು ಸಹಬಾಳತ್ವದಿಂದ ಸೋದರತ್ವದಿಂದ ನಾವೆಲ್ಲ ಸೇರಿ ಆ ಒಂದು ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಯಾಗಿ ನೆರವೇರಿಸ್ತೀವಿ. ಹೀಗಾಗಿ ನನಗೆ ಮತ್ತೊಂದು ಹೆಮ್ಮೆ ವಿಚಾರ ಅಂದ್ರ, ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದು ಬಹಳ ಹೆಮ್ಮೆ, ಭಾರತ ದೇಶದಲ್ಲಿ ಹುಟ್ಟಿದ್ದು ಮೊದಲ ಒಂದು ಹೆಮ್ಮೆನೆ. ಅದ್ರ ಜೊತೆಗೆ ಕುಷ್ಟಗಿಯಲ್ಲಿ ಹುಟ್ಟಿದ್ದು, ಕುಷ್ಟಗಿಯಲ್ಲಿ ಇದ್ದದ್ದು ಬಹಳ ಹೆಮ್ಮೆಯ ಸಂಗತಿ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಇದೇ ಹೇಳ್ತಾರೆ, ನಮ್ಮ ಈ ಕುಷ್ಟಗಿ ನಗರದಲ್ಲಿ ನಾವು ಸೋದರತ್ವದನ್ನೇ ಇರ್ಬೇಕು, ಸೋದರತ್ವದಿಂದಲೇ ಬಾಳ್ಬೇಕು. ಇದೇ ಅವರ ಉದ್ದೇಶ. ಎಲ್ಲ ಮಾರ್ಗದರ್ಶಕರು ಇದೇ ಹೇಳಿದ್ದಾರೆ, ನಾವು ಅದನ್ನು ಅನುಸರಿಸೋಣ. ಇದೇ ರೀತಿ ನಾವು ನಮ್ಮ ಜೀವನದಲ್ಲಿ ಮತ್ತೆ ಇನ್ನೊಂದು ಸೈನಿಕರಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಬಹಳ ಸಂತೋಷದ ಸಂಗತಿ. ನಾವೆಲ್ಲ ನೋಡ್ತೀವಿ, ಆ ಕಡೆ ಈ ಕಡೆ ಎಲ್ಲರಿಗೂ ಪ್ರೋಗ್ರಾಮ್ ಮಾಡ್ತಾರೆ. ಮೊನ್ನೆ ತಿರಂಗ ಯಾತ್ರೆ ಮಾಡಿದೀವಿ. ಆ ತಿರಂಗ ಯಾತ್ರೆಯಲ್ಲಿ ಕೂಡ ನಮ್ಮ ಕುಷ್ಟಗಿಯ ಪ್ರತಿಯೊಬ್ಬ ನಾಗರಿಕರು ಅದರಲ್ಲಿ ಭಾಗಿಯಾಗಿದ್ದರು. ಭಾರತ್ ಮಾತಾಗಿ ಜಯ ಇದ್ದಾಗ ಪೂರಾ ತಗಡುಗಳು ಅಲ್ಲಾಡ್ತಿದ್ದು ಸೈಡ್, ಅದ್ರ ಅಂತ ಒಂದು ಗರ್ಜನೆ ನಡೀತಲ್ಲಿ. ಹಿಂಗಾಗಿ ನಾವು ಭಾರತೀಯ ಸೈನಿಕರು ಅಂತ ಹೇಳ್ಕೊಳ್ಳೋಕೆ ಬಹಳ ಹೆಮ್ಮೆ. ಅದರ ಜೊತೆಗೆ ಕುಷ್ಟಗಿಯ ನಾಗರಿಕರಾಗಿದ್ದು ಮತ್ತೆ ಇನ್ನೂ ಅದು ಮತ್ತಷ್ಟು ಹೆಮ್ಮೆಯ ವಿಚಾರ. ಹೀಗಾಗಿ ನಾನು ಜೋರಾಗಿ ಭಾರತ್ ಮಾತಾಕಿ ಅಂತೀನಿ, ತಾವೆಲ್ಲರೂ ದಯವಿಟ್ಟು ಇದಕ್ಕ ಧ್ವನಿ ಕೊಡ್ಬೇಕಂತ ಹೇಳಿ ನನ್ನ ಒಂದು ವಿನಂತಿ. ಮತ್ತೆ ಇನ್ನೊಂದು, ನಮ್ಮ ರಾಷ್ಟ್ರೀಯ ನಾಯಕರ ಇನ್ನೊಂದು ಸಂಪ್ರದಾಯ ಇದೆ, ಅಖಂಡ ಭಾರತದ ಸ್ವಪ್ನ. ಅದು ಕೂಡ ಬಹಳ ಜಲ್ದಿ ಪೂರ್ಣ ಆಗುವುದು ಅಂತ ನನ್ನ ಅನಿಸಿಕೆ. ತಮ್ಮೆಲ್ಲರ ಈ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರ ಈ ಆಶೆಯನ್ನ ಶ್ರೀ ಪ್ರಧಾನಮಂತ್ರಿಯವರು ನೆರವೇರಿಸಬಹುದು. ಅಖಂಡ ಭಾರತದ ಸ್ವಪ್ನ ಅದು ಕೂಡ ಪೂರ ಆಗುತ್ತೆ. ಹೀಗಾಗಿ ನಾವು ನಮ್ಮ ಭಾರತದ ಈ ಒಂದು ಭಾರತ ಮಾತೆಯ ಋಣವನ್ನ ನಾವು ಯಾವಾಗಲೂ ಮರೆಯಕ್ಕೆ ಸಾಧ್ಯ ಇಲ್ಲ, ಮರೆಯಕ್ಕೂ ಸಾಧ್ಯನೇ ಇಲ್ಲ. ಹಿಂಗಾಗಿ ನಾನು ಈ ಮಾತನ್ನು ಹೇಳ್ತೇನೆ, ದಯವಿಟ್ಟು ಇದಕ್ಕೆ ಧ್ವನಿ ಕೊಡಬೇಕು.
ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಒಂದೇ ಒಂದೇ ಒಂದೇ. ಜೈ ಹಿಂದ್, ಜೈ ಭಾರತ್.